ಶ್ರೀರಾಮ ರಘುರಾಮ ಸೀತಾವಲ್ಲಭ ರಾಮ ಬಾಸುರ ನಾಮ ಸದಾ ರಾಮನಾಮ. ಬಾಸುರ ನಾಮ ಸದಾ ರಾಮನಾಮ. ರಾಮ ಪರಮ ರಾಮ ಪರಮ ಪಾವನ ನಾಮ ರಾಮ ಪರಂಧಾಮ. ರಾಮ ಪರಂಧಾಮ ರಾಮ ರಾಮ ರಾಮ. ರಾಮ ಪರಂಧಾಮ ದಶರಥ ರಾಮ. ರಾಮ ಪರಂಧಾಮ ದಶರಥ ರಾಮ ತಾರಕ ನಾಮ ಸದಾ ರಾಮನಾಮ. ತಾರಕ ನಾಮ ಸದಾ ರಾಮನಾಮ. ರಾಮ ಪರಮ 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 ಪಾವನ ನಾಮ ರಾಮ ಪರಂಧಾಮ. ದೀನ ದಯಾಪರ ಮೂರ್ತಿಯಾದ ಶ್ರೀರಾಮರಾಮ ತಮ್ಮ ಆತ್ಮಸ್ವರೂಪವನ್ನು ಕಾಣಬೇಕೆಂದು ತಪಸ್ಸಿಗೆ ಬಯಸಿ ನಾನು ಎಷ್ಟೋ ದಿನಗಳಾದವು. ಹೇ ಪರಮಪುರುಷ ರಾಮಚಂದ್ರ, ಇನ್ನಾದರೂ ನನಗೆ ನಿನ್ನ ದಿವ್ಯ ದರ್ಶನವನ್ನು ಕೊಡಬಾರದೆ? ಶ್ರೀರಾಮ ಸೀತಾರಾಮ ಕಾಪಾಡು ಕಾಪಾಡು. ರಾಮ ರಕ್ಷಿಸೋ ಕಮಲಲೋಚನ ರಾಮ. ರಾಮ ರಕ್ಷಿಸೋ ಕಮಲಲೋಚನ ರಾಮ. ಕಮನೀಯಾನನ ಕರಿರಾಜವನ ಸುಪ್ರಸನ್ನ ನೀನಾದೆ ಸುಲಭದಿ ಧನ್ಯನಾನಾದೆ. ಅಪ್ರಮೇಯ ಗೋವಿಂದ ಅಖಿಲ ಲೋಕೈಕ್ಯ ವಂದ್ಯ ಸ್ವಾಮಿ ರಾಮಲಿಂಗ ರಕ್ಷಿಸೋ ಎನ್ನ. ರಾಮ 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 ಅಮೋಘವಾದ ಮೋಕ್ಷ ಸಾಧನೆಗೆ ಗುರುಗಳ ಅನುಗ್ರಹವಾಗಬೇಕಲ್ಲದೆ ಪುಸ್ತಕ ಪಾಠದಿಂದ ಪ್ರಯೋಜನವಿಲ್ಲ. ಅದರಂತೆ ಎನ್ನ ಪರಮ ಗುರುವಾದ ಶ್ರೀರಾಮಚಂದ್ರನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಮಾತೆ ಸೀತಾದೇವಿಯವರ ಆಜ್ಞಾನುಸಾರವಾಗಿ ನಾನು ಈ ಮೇರುಗಿರಿ ಪರ್ವತದಲ್ಲಿಯೇ ಕುಳಿತು ತಪಸ್ಸನ್ನಾಚರಿಸುವೆನು. ವಿಧಿಯ ಬರಹ ಮೊದಗಿದರೆ ಒಂದು ಬಾರದು. ವಿಧಿಯ ಬರಹ ಮೊದಗಿದರೆ ಇದೇ ಮೇರುಗಿರಿಯ ಪ್ರಾಂತ್ಯವು. ಇದೇ ಮೇರುಗಿರಿಯ ಪ್ರಾಂತ್ಯವು ಮುದದಿ ನೋಡಿ ಅರಸುವೆ. ವಿಧಿಯ ಬರಹ ಒದಗಿದರೆ ಒಂದು ಬಾರದು. ವಿಧಿಯ ಬರಹ ಒದಗಿದರೆ ಎಲ್ಲಿ ನೋಡಿದರ್ ಇಲ್ಲ
ವಿಧಿಯ ಬರಕ ಒದಗಿದರೆ ಒಂದು ಬಾರದು ವಿಧಿಯ ಬರಕ ಒದಗಿದರೆ. ನಾರದ ಮಹಾತ್ಮರು ತಿಳಿಸಿದಂತೆ ನಾನು ಮೇರುಗಿರಿಯ ಪ್ರಾಂತ್ಯಕ್ಕೆ ಬಂದದ್ದಾಯಿತು. ಎಲ್ಲಿ ನೋಡಿದರೂ ಆ ಮಹಾಪುರುಷನಾದ ಮಾರುತಿಯ ಸುಳಿವೇ ಕಾಣುತ್ತಿಲ್ಲವಲ್ಲ. ಇದು ನನ್ನ ಪ್ರಾರಬ್ಧ ಕರ್ಮವೋ ಏನು? ಇರಲಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ಇದೇ ಪ್ರಾಂತ್ಯದಲ್ಲಿ ಆ ಮಾರುತಿಯ ದರ್ಶನವನ್ನೇ ಮಾಡುತ್ತಾ ಹುಡುಕುವೆನು. ಮಾರುತ ಸಂಜಾತ ಸಾರಗುಣ ಪ್ರೀತ ಮಾರುತ ಸಂಜಾತ ಮಾರುತ ಸಂಜಾತ ಸಾರಗುಣ ಪ್ರೀತ ಮಾರುತ ಸಂಜಾತ. ಭೂರಿ ಶುಭಾನ್ವಿತ ಕಾರುಣ್ಯ ಪೂರಿತ ಭೂರಿ ಶುಭಾನ್ವಿತ ಕಾರುಣ್ಯ ಪೂರಿತ ಭೂರಿ ಶುಭಾನ್ವಿತ ಕಾರುಣ್ಯ ಪೂರಿತ. ಭೂರಿ ಶುಭಾನ್ವಿತ ಕಾರುಣ್ಯ ಪೂರಿತ ವಾಯುಕುಮಾರನು ಮಾಯಾಕಾರನು ವಾಯುಕುಮಾರನು ಮಾಯಾಕಾರನು ಮಾರುತ ಸಂಜಾತ ಸಾರಗುಣ ಪ್ರೀತ ಮಾರುತ ಸಂಜಾತ. ರಾಮಗೆ ಕ್ಷೇಮವ ಬಯಸುತ್ತಲಿರುವನು ರಾಮಗೆ ಕ್ಷೇಮವ ಬಯಸುತ್ತಲಿರುವನು ರಾಮಗೆ ಕ್ಷೇಮವ ಬಯಸುತ್ತಲಿರುವನು. ರಾಮಗೆ ಕ್ಷೇಮವ ಬಯಸುತ್ತಲಿರುವನು ಕಾಮ ಕ್ರೋಧಗಳಳಿದಿಕನು ಕಾಮ ಕ್ರೋಧಗಳಳಿದಿಕನು ಮಾರುತ ಸಂಜಾತ ಸಾರಗುಣ ಪ್ರೀತ ಮಾರುತ ಸಂಜಾತ. ಅಂಜನಾಸುತನ ಮಹಿಮೆಯನ್ನು ಎಷ್ಟು ಹೊಗಳಿದರೂ ಸಾಲದು. ಪರಮಾತ್ಮನ ಕೃಪೆಯಿಂದ ಸಕಲ ವಿದ್ಯಾ ಪಾರಂಗತನಾಗಿ 7 ವ್ಯಾಕರಣಗಳಲ್ಲಿಯೂ ನಿಪುಣನಾಗಿ ಅದ್ವೈತವನ್ನು ಬಲ್ಲವನಾಗಿ ಜಿತೇಂದ್ರಿಯಗಳನ್ನು ನಿಗ್ರಹಿಸಿ ಬ್ರಹ್ಮಚಾರಿಯಾಗಿ ಶ್ರೀರಾಮಚಂದ್ರನನ್ನು ಸಾಕ್ಷಾತ್ಕರಿಸಿಕೊಂಡು ಇದೇನು ಇಲ್ಲಿ ಯಾರೋ ರಾಮಧ್ಯಾನವನ್ನು ಮಾಡುವಂತೆ ಭಾಸವಾಗುತ್ತಿರುವುದಲ್ಲ. ಓ ಮಾರುತಿ ಇಲ್ಲಿಯೇ ಇರುವನು. ಅಂಜನಾಸುತನಿಗೆ ವಂದಿಸುವೆನು. ಯೋಗ ನಿಷ್ಠೆಯಲ್ಲಿರುವ ಮಾರುತಿಯನ್ನು ನಾನು ಮಾತನಾಡಿಸಬಾರದು, ಆತನಲ್ಲಿ ಪ್ರಾರ್ಥಿಸಿಕೊಳ್ಳಬೇಕು. ಬೇಡುವೆ ಮಾರುತಿ ನೀಡು ಕೃಪೆಯನೀಗ ಕೊಡವಿಯೊಳಗೆ ನಾನು ಜನಿಸಿದೆನೋ ಬೇಡುವೆ ಮಾರುತಿ ನೀಡು ಕೃಪೆಯನೀಗ ಕೊಡವಿಯೊಳಗೆ ನಾನು ಜನಿಸಿದೆನೋ ಕಡು ಪಾಪಿಯಾದೇನೋ ಮಾಡಿದ ಕೆಡುಕೇನೋ
ಕಡು ಪಾಪಿಯಾದೇನೋ ಮಾಡಿದ ಕೆಡುಕೇನೋ ನೋಡಿ ವಿಚಾರಿಸು ಜೋಡಿಸುವೆನು ಕೈಯ. ನೋಡಿ ವಿಚಾರಿಸು ಜೋಡಿಸುವೆನು ಕೈಯ. ಬೇಡುವೆ ಮಾರುತಿ ನೀಡು ಕೃಪೆಯ ನಿಗ. ಪೊಡವಿಯೊಳಗೆ ನಾನು ಜನಿಸಿದೆನೋ ಮಾರುತಿ ಮಾರುತಿ. ಯೋಗ ನಿಷ್ಠೆಯಲ್ಲಿರುವ ಈ ಮಾರುತಿಯನ್ನು ನಾನು ಮಾತನಾಡಿಸಲೇಬಾರದು. ನಾನೀಗ ಆತನ ಪಾದಗಳನ್ನು ಬಿಗಿಯಾಗಿ ಹಿಡಿದುಕೊಳ್ಳುವೆನು. ಹೇ ಮಾರುತಿ. ಆಹಾ, ಇದೇನು ನನ್ನ ಪಾದಗಳೆರಡನ್ನು ಪೂರ್ವದಲ್ಲಿ ಇಂದ್ರಜಿತುವಿನ ಬ್ರಹ್ಮಾಸ್ತ್ರವು ಬಂಧಿಸಿದಂತೆ ಬಲವಾಗಿ ಹಿಡಿದು ಬಂಧಿಸಿರುವರಲ್ಲ. ನನ್ನ ತಪಸ್ಸು ಭಂಗವಾದರೂ ಬಾಧಕವಿಲ್ಲ. ಕಣ್ಣು ಮುಚ್ಚಿದಾಕ್ಷಣ ಇವರನ್ನು ನನ್ನ ವಜ್ರಮುಷ್ಟಿಯಿಂದ ನಜ್ಜುಗುಜ್ಜು ಮಾಡುವೆನು. ಸುಮ್ಮನೆ ಹೊರಟು ಹೋಗಿ. ಶ್ರೀರಾಮ. ಓಹೋ, ಇದೇನು ಮಮ ಪ್ರಾಣಪಿತೃವಾದ ಚಂದ್ರಭಾನು ಮಹಾರಾಜರೇ. ಸೇವಕನಾದ ನನ್ನ ಪಾದಗಳನ್ನು ಹಿಡಿಯಲು ಕಾರಣವಾದರೂ ಏನು? ಈ ಸೇವಕನಲ್ಲಿ ವಿಷಯವನ್ನು ತಿಳಿಸಿ ನಿಮ್ಮನ್ನು ಕಾಪಾಡುವೆನು. ಮಾರುತಿ, ನನಗೊದಗಿರುವ ವಿಪತ್ತನ್ನು ಪರಿಹರಿಸುವೆಂದು ನನಗೆ ವಚನವನ್ನಿತ್ತರೆ ಮಾತ್ರ ನಿನ್ನಲ್ಲಿ ನನ್ನ ವಿಚಾರವನ್ನು ತಿಳಿಸುತ್ತೇನೆ. ಮಹಾರಾಜನೇ, ನಿಮ್ಮ ಪ್ರಾಣಕ್ಕೆ ಅಪಾಯವನ್ನುಂಟು ಮಾಡುವವರು ಯಾರೇ ಆಗಿರಲಿ, ಸ್ವರ್ಗ ಮರ್ತ್ಯ ಪಾತಾಳದಲ್ಲಿದ್ದಾಗ್ಯೂ ಸೂರ್ಯ ಚಂದ್ರರ ಸಾಕ್ಷಿಯಾಗಿಯೂ ನಿಮ್ಮ ಕಷ್ಟವನ್ನು ಪರಿಹರಿಸುತ್ತೇನೆ. ಇದೋ ಭಾಷೆಯನ್ನು ಕೊಟ್ಟಿರುವೆನು, ಸಂಗತಿಯನ್ನು ತಿಳಿಸುವಂತರಾಗಿರಿ. ಮಾರುತಿ ಮಾರುತಿ, ನಾನು ರಾಜ್ಯಸಭೆಯಲ್ಲಿದ್ದಾಗ ವಿಶ್ವಾಮಿತ್ರ ಮಹಾಮುನಿಗಳು ರಾಜ್ಯಸಭೆಗೆ ಆಗಮಿಸಿ, ಚಂದ್ರಭಾನು ಮಹಾರಾಜ, ನಾನೊಂದು ಯಾಗವನ್ನು ಮಾಡಬೇಕೆಂದಿರುವೆನು. ಆ ಯಾಗ ರಕ್ಷಣಾ ಕಾರ್ಯಕ್ಕೆ ಸೀತಾ ಸಮೇತವಾಗಿ ರಾಮ ಲಕ್ಷ್ಮಣರನ್ನು ಕಳುಹಿಸಿಕೊಡು ಎಂದು ನನಗೆ ಆದೇಶವಿತ್ತರು. ಅಂತೆಯೇ ನಾನು ನನ್ನ ಮಂತ್ರಿವರ್ಯನನ್ನು ಕಳುಹಿಸಿ ಸೀತಾ ರಾಮ ಲಕ್ಷ್ಮಣರನ್ನು ಬರಮಾಡಿಕೊಂಡು ವಿಶ್ವಾಮಿತ್ರ ಮಹಾಮುನಿಗಳೊಡನೆ ಕಳುಹಿಸಿಕೊಟ್ಟೆನು. ರಾಮ ರಾಮ ರಾಮ. ಆಗ ವಿಶ್ವಾಮಿತ್ರ ಮಹಾಮುನಿಗಳು ನನ್ನನ್ನೂ ಸಹ ಯಾಗಕ್ಕೆ ಬರುವಂತೆ ಆಜ್ಞಾಪಿಸಿದರು. ಆದರೆ ನಾನು ಮರುದಿನ ಬರುವುದಾಗಿ ಅವರಿಗೆ ಹೇಳು ಕಳುಹಿಸಿದನು. ಸೀತಾ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋದಂತಹ ವಿಶ್ವಾಮಿತ್ರ ಮಹಾಮುನಿಗಳು ಶಿಲಾನದಿಗೆ ಹೋಗಿ ನಿತ್ಯ ಕರ್ಮಾದಿಗಳನ್ನು ಮುಗಿಸಿಕೊಂಡು ಸೀತಾ ಮಾತೆಯೇ ಶಿಲಾನದಿಯಿಂದ ಅಗ್ರೋದಕವನ್ನು ತೆಗೆದುಕೊಂಡು ಬಂದು ಯಾಗಕ್ಕೆ ಕೊಡಬೇಕೆಂದು ಅವರಿಗೆ ಆದೇಶವಿತ್ತಿದ್ದರಂತೆ. ರಾಮಚಂದ್ರ, ಅಂತೆಯೇ ನಾನು ಮರುದಿನ ಯಾಗಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಮನೋಲ್ಲಾಸಕ್ಕಾಗಿ ಬೇಟೆಯಾಡುತ್ತಾ ಹೋಗುತ್ತಿರುವಾಗ ನಾನು ಬಿಟ್ಟ ಒಂದು ಬಾಣವು ಗೀರ್ವಾಣಿ ಎಂಬ ಪಕ್ಷಿಗೆ ತಾಕಿ ಆ ಪಕ್ಷಿಯು ಅವರಿಗರಿವಿಲ್ಲದಂತೆ ಸೀತಾ ರಾಮ ಲಕ್ಷ್ಮಣರು ತೆಗೆದುಕೊಂಡು ಹೋಗುತ್ತಿದ್ದ ಅಗ್ರೋತಕದ ಕುಂಭಕ್ಕೆ ಆ ಪಕ್ಷಿಯು ಬಿದ್ದಿತ್ತಂತೆ. ರಾಮ ರಾಮ ರಾಮ. ಇದನ್ನರಿಯದ ಸೀತಾ ರಾಮ ಲಕ್ಷ್ಮಣರು ಅಗ್ರೋದಕದ ಕುಂಭವನ್ನು ಯಾಗದಲ್ಲಿ ವಿಶ್ವಾಮಿತ್ರ ಮಹಾಮುನಿಗಳಿಗೆ ಒಪ್ಪಿಸಿದಾಗ ಕುಂಭದಲ್ಲಿ ಸತ್ತು ಬಿದ್ದಿದ್ದ ಪಕ್ಷಿಯ ಶವವನ್ನು ಕಂಡು ಮಹಾಕೋಪಿಷ್ಠರಾಗಿ ಸೀತಾ ರಾಮ ಲಕ್ಷ್ಮಣರಿಗೆ ಶಾಪವನ್ನು ಕೊಡಲು ಮುಂದಾದರಂತೆ. ಆಗ ಸೀತಾ ರಾಮ ಲಕ್ಷ್ಮಣರು ಈ ಕಾರ್ಯಕ್ಕೆ ನಾವು ಕಾರಣರಲ್ಲ, ಈ ವಿಚಾರವು ನಮಗೆ ತಿಳಿದಿಲ್ಲ ಎಂದು ವಿಧವಾಗಿ ಬೇಡಿಕೊಂಡರಂತೆ. ಆಗ ವಿಶ್ವಾಮಿತ್ರ ಮಹಾಮುನಿಗಳು ಹಾಗಿದ್ದ ಪಕ್ಷದಲ್ಲಿ ಯಜ್ಞಘಾತಿಯ ಶಿರಸ್ಸನ್ನು 3 ದಿನಗಳ ಒಳಗಾಗಿ ತಂದು ಕೊಡಬೇಕೆಂದು ಶ್ರೀರಾಮನಿಂದ ಪ್ರತಿಜ್ಞೆಯನ್ನು ಮಾಡಿಸಿಕೊಂಡರಂತೆ. ರಾಮಚಂದ್ರ, ನಾರದರಿಂದ ನೈಜ ವಿಚಾರವನ್ನು ತಿಳಿದ ರಾಮಚಂದ್ರನು ನನ್ನ ಶಿರಚ್ಛೇದನಕ್ಕಾಗಿ ನನ್ನನ್ನು ಹುಡುಕುತ್ತಿರುವನಂತೆ. ಈ ವಿಚಾರವನ್ನು ನಾರದರಿಂದ ತಿಳಿದ ನಾನು ನಿನ್ನಲ್ಲಿ ಭಿನ್ನವಿಸಿಕೊಳ್ಳುತ್ತಿರುವೆನು. ರಾಮ ಬಾಣಕ್ಕೆ ನನ್ನನ್ನು ಬಳಿ ಕೊಡದೆ ನನ್ನನ್ನು ಉದ್ಧರಿಸು ಮಾರುತಿ, ನನ್ನನ್ನು ಉದ್ಧರಿಸು. ಓ ರಾಮಚಂದ್ರ, ರಾಘವ, ಇನ್ನೇನು ದಾರಿ? ಪೂರ್ವಾಪರಗಳನ್ನರಿಯದೆ ನಾನು ಶಪಥವನ್ನು ಮಾಡಬಹುದೇ? ರಾಮಚಂದ್ರ, ಇದೆಲ್ಲ ನಿನ್ನ ಲೀಲೆಯಲ್ಲವೇ? ಶ್ರೀರಾಮ, ಸೀತಾರಾಮ, ಕಾಪಾಡು ಕಾಪಾಡು.
ಸಹೋದೆನೋ ರಾಮ ಘಾಸಿಯಾದೆನಯ್ಯೋ ನಾನು ಸಹೋದೆನೋ ರಾಮ ಘಾಸಿಯಾದೆನಯ್ಯೋ ನಾನು ಈನತನವ ಗೈದೆ ಅಕಟ ರಾಮಚಂದ್ರ ಈನತನವ ಗೈದೆ ಅಕಟ ನಾನು ರಾಮರ ವೈರವ ಬೆಳೆಸಿದೆ ಸಹೋದೆನೋ ರಾಮ ಘಾಸಿಯಾದೆನಯ್ಯೋ ನಾನು ಭಾನುವಂಶ ತಿಲಕನಲ್ಲಿ ನಾನು ಕ್ಲೇಶ ಬೆಳೆಸಬಹುದೇ ರಾಮಚಂದ್ರ ಭಾನುವಂಶ ತಿಲಕನಲ್ಲಿ ನಾನು ಕ್ಲೇಶ ಬೆಳೆಸಬಹುದೇ ಭಾಷೆಯನ್ನು ಕೊಟ್ಟು ನಾನು ರಾಮಚಂದ್ರ ಭಾಷೆಯನ್ನು ಕೊಟ್ಟು ನಾನು ಕ್ಲೇಶಕ್ಕೆ ಗುರಿಯಾದೆ ರಾಮ ರಾಮ ಸಹೋದೆನೋ ರಾಮ ಘಾಸಿಯಾದೆನಯ್ಯೋ ನಾನು ಇದು ನಿರಪರಾಧವು ಮೋಸದಿಂದ ನಾನು ಪ್ರತಿಜ್ಞೆಯನ್ನು ಮಾಡಿಬಿಟ್ಟೆನು. ಈಗಲೂ ನಾನು ಪ್ರತಿಜ್ಞೆಯಿಂದ ತಪ್ಪಿಸಿಕೊಳ್ಳಬಹುದು, ಆದರೆ ಅದು ಎಂದಿಗೂ ಆಗಲಾರದು. ಮೊರೆ ಹೊಕ್ಕವರನ್ನು ಕಾಪಾಡಬೇಕಲ್ಲದೆ ಕೊಟ್ಟ ಭಾಷೆಗೆ ತಪ್ಪಿದರೆ ನಾನು ಹಿಂದೆ ಮಾಡಿದ ಪೂಜಾ ಫಲಗಳೆಲ್ಲವೂ ನಾಶವಾಗಿ ನರಕದ ಭವಗಳು ಈ ಆಂಜನೇಯನನ್ನು ಎದುರು ನೋಡುವು. ಏನೇ ಆಗಲಿ ಚಂದ್ರಭಾನು ಮಹಾರಾಜ, ಮಾರುತಿ, ಇದು ನಾನೀಗಲೇ ನನ್ನ ಬಾಲದಿಂದ ಒಂದು ಕೋಟೆಯನ್ನು ಕಟ್ಟುತ್ತೇನೆ. ಅದರಲ್ಲಿ ನೀವು ಕುಳಿತುಕೊಂಡು ರಾಮಧ್ಯಾನವನ್ನು ಮಾಡುತ್ತಿರುವರಾಗಿರಿ. ನಾನು ಶ್ರೀರಾಮರಾದಿಯಾಗಿ ಬ್ರಹ್ಮಾದಿಗಳು ಬಂದರೂ ಅವರನ್ನು ಜಯಿಸಿ ನಿಮ್ಮನ್ನು ಕಾಪಾಡುತ್ತೇನೆ. ಇದು ನಿಜ. ಕುಳಿತುಕೊಳ್ಳುವರಾಗಿ. ನಿನ್ನಿಚ್ಛೆಯಂತೆ ಆಗಲಿ ಮಾರುತಿ.